ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರಿಜಾ ಅಂತ. ನಾನು ಆಸ್ಟ್ರೇಲಿಯಾದಿಂದ ವ್ಲಾಗ್ ಮಾಡ್ತಿದ್ದೀನಿ. ಇದು ನಂದು ಸೆಕೆಂಡ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಫಸ್ಟ್ ಆಫ್ ಆಲ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ಬಂದು ನಾನಿದು ಲಾಸ್ಟ್ ಮಂತೇ ಮಾಡಿದ್ದು, ಬಟ್ ಬ್ಯುಸಿ ಆಗಿರೋದ್ರಿಂದ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ಈಗ ಮಾಡ್ತಾ ಇದ್ದೀನಿ. ಇದು ನಮ್ದು ಒನ್ ಆಫ್ ಅವರ್ ವೀಕೆಂಡ್ ಹೇಗಿರುತ್ತೆ ಅಂತ ನಿಮಗ್ ತೋರಿಸ್ತೀನಿ, ಬನ್ನಿ. ಫಸ್ಟ್ ಆಫ್ ಆಲ್, ಈಗ ನಾವು ನಮ್ಮ ಮನೆ ಹತ್ರನೇ ಇರೋ ಡ್ಯೂರಲ್ ಅನ್ನೋ ಸಬರ್ಬ್ ಅಲ್ಲಿ ಲಂಚ್ ಮಾಡಕ್ಕೆ ಹೋಗ್ತಾ ಇದೀವಿ. ನಿಮ್ನ ಕರ್ಕೊಂಡು ಹೋಗ್ತೀನಿ. ಇದ್ ಬಂದು ನಮ್ಮ ಮನೆಯಿಂದ ಒಂದು 10 ನಿಮಿಷ ದೂರದಲ್ಲೇ ಇರ್ಬೋದು, 10 ನಿಮಿಷದಿಂದ 1/4 ಗಂಟೆ ದೂರದಲ್ಲಿ. ಸೊ ಅಲ್ಲಿಗೆ ನಾವು ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ. ಇದು ಸಬರ್ಬ್ದು ಸುಮ್ನೆ ರೋಡ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ರೋಡು ಮನೆಗಳು ಹೇಗಿರುತ್ತೆ ಅಂತ. ನಿಮ್ಗೆಲ್ಲ ಆಸ್ಟ್ರೇಲಿಯನ್ ಸಬರ್ಬ್ಸ್ ಎಲ್ಲ ನೋಡಕ್ ಇಷ್ಟ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ಅದ್ರದ್ದೇ ಒಂದು ಸಪರೇಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಈಗ ನಾವು ಹೋಗ್ತಾ ಇರೋ ರೆಸ್ಟೋರೆಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಅದು ಒಂದು ಇಟಾಲಿಯನ್ ರೆಸ್ಟೋರೆಂಟ್. ನಮ್ ಮನೇಲಿ ನಮ್ಗೆಲ್ಲ ಸ್ವಲ್ಪ ಇಟಾಲಿಯನ್ ರೆಸ್ಟೋರೆಂಟ್ ಅಂದ್ರೆ ಇಷ್ಟ ಜಾಸ್ತಿ. ಸೊ ನಾವು ಮೋಸ್ಟ್ಲಿ ಇಟಾಲಿಯನ್ ರೆಸ್ಟೋರೆಂಟ್ಸ್ಗೆ ಹೋಗ್ತಾ ಇರ್ತೀವಿ. ನೀವ್ ನೋಡ್ತೀರಾ ಹೋಗ್ತಾ ಹೋಗ್ತಾ ವ್ಲಾಗ್ ಅಲ್ಲಿ. ಈಗ ಬಂದ್ವಿ, ಇಲ್ಲಿ ಬಂದು ಪಾರ್ಕಿಂಗ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದೀವಿ. ಎಂತ ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಸೀನ್ರಿ ಇರ್ಬೋದು ಅಥವಾ ರೆಸ್ಟೋರೆಂಟ್ ಇರೋ ಜಾಗ, ಎಂತ ಸೀನಿಕ್ ಬ್ಯೂಟಿ ಆಗಿದೆ ಅಂದ್ರೆ, ಫುಲ್ ಗ್ರೀನ್ಸ್ ಸುತ್ತಮುತ್ತ, ಮಧ್ಯದಲ್ಲಿ ಇದು ಒಂದು ಪ್ಲೇಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈಗ ಹೋಗಿ ಅಲ್ಲಿ ಏನೇನ್ ತಿಂತೀವಿ ಏನೇನ್ ಮಾಡ್ತೀವಿ ಅಂತ ನೋಡೋಣ, ಬನ್ನಿ. ಸೊ ಇಲ್ಲಿ ನಾವು ಒಂಚೂರು ವಿಂಡೋ ಕಡೆ ಇರುವಂತ ಪ್ಲೇಸ್ ಚೂಸ್ ಮಾಡಿದ್ವಿ. ಸ್ವಲ್ಪ ಸೀನ್ರಿ ವ್ಯೂ ಎಲ್ಲ ನೋಡ್ಕೊಂಡು ಊಟ ಮಾಡೋಣ ಅಂತ. ಸೊ ನೋಡಕ್ಕೆ ತುಂಬಾ ಚೆನ್ನಾಗಿ ಫುಲ್ ಗ್ರೀನ್ ಆಗಿತ್ತು. ಮಗಳು, ಆಮೇಲೆ ಇದು ನಮ್ಮ ಅಳಿಯ, ಮತ್ತೆ ಈಗ ನಮ್ ಫುಡ್ ಏನೇನ್ ತರ್ತೀವಿ ಅಂತ ನಾವ್ ನೋಡೋಣ. ನಮ್ಮ ಮೊಮ್ಮಗಳು ನನ್ ಜೊತೆ ಇದ್ದಾಳೆ, ಅವಳೇ ನಂದು ಬೆಸ್ಟ್ ಫ್ರೆಂಡ್. ಅವಳು ಯಾವಾಗ್ಲೂ ನನ್ ಜೊತೆಲೆ ಇರ್ತಾಳೆ. ಇದು ಬಂದು ಗಾರ್ಲಿಕ್ ಬ್ರೆಡ್, ಬೇಸಿಕ್ ಗಾರ್ಲಿಕ್ ಬ್ರೆಡ್ ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಇದು ಬ್ರುಸ್ಕೆಟಾ ಅಂತ. ಹೆಂಗೆ ಅಂದ್ರೆ, ಬ್ರೆಡ್ ಸಾರ್ಡಾಗ್ ಬ್ರೆಡ್ ಮೇಲೆ ಟೊಮ್ಯಾಟೋಸ್, ಆಲಿವ್ ಆಯಿಲ್, ಚೀಸ್ ಪೌಡರ್, ಆಮೇಲೆ ಸ್ವಲ್ಪ ಗ್ರೀನ್ಸ್ ಎಲ್ಲ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನನ್ ಫೇವ್ರೆಟ್ ಅದು. ಯಾವಾಗ ಬಂದ್ರು ನಾವ್ ಅದ್ ತಿಂದೇ ತಿಂತೀವಿ. ಆಮೇಲೆ ಇದ್ ನಮ್ಮ ಮಗು ನಗೆಟ್ಸ್ ಫ್ರೈಸ್ ತಗೊಂಡ್ಲವಳು. ಅದು ಬ್ರೂಸ್ಕೆಟ ಒಂದ್ ಬೈಟ್ ತಗೊಂಡಿದ ತಕ್ಷಣ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಆಮೇಲೆ ಇದು ಡ್ರಿಂಕ್ಸ್, ಕೋಕ್, ಆಮೇಲೆ ನಾನು ಮ್ಯಾಂಗೋ ಫ್ಲೇವರ್ಡ್ ಏನೋ ಡ್ರಿಂಕ್ ತಗೊಂಡೆ. ಅದು ನಂದು ಮ್ಯಾಂಗೋ ಫ್ಲೇವರ್ಡ್ ಡ್ರಿಂಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೋಸ್ಟ್ಲಿ ಮ್ಯಾಂಗೋಗೆ ಸ್ವಲ್ಪ ಕೋಕೋನಟ್ ವಾಟರ್ ಎಲ್ಲ ಹಾಕಿದ್ರು ಅನ್ಸುತ್ತೆ. ತುಂಬಾ ಟೇಸ್ಟ್ ಇತ್ತು. ಆಮೇಲೆ ಪಿಜ್ಜಾ ಬಂತು. ಈ ಪಿಜ್ಜಾಗೆ ಎಲ್ಲ ತರಕಾರಿ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು. ನಿಮ್ಮಲ್ಲಿ ಎಷ್ಟ್ ಜನಕ್ಕೆ ಪಿಜ್ಜಾ ಅಲ್ಲಿ ಪೈನಾಪಲ್ಸ್ ಇಷ್ಟ ಕಾಮೆಂಟ್ ಅಲ್ಲಿ ತಿಳಿಸಿ. ನಮ್ಗಂತೂ ಪಿಜ್ಜಾ ಅಲ್ಲಿ ಪೈನಾಪಲ್ ಇರ್ಲೇಬೇಕು, ನಮಗ್ ತುಂಬಾ ಇಷ್ಟ. ಸೊ ಒಂದ್ ಸ್ಲೈಸ್ ತಗೊಳ್ತಿದ್ದಂಗೆ ಕ್ರಸ್ಟು ವೆಜ್ಜೀಸು ಎಲ್ಲ ಕರೆಕ್ಟ್ ಆಗಿ ಸಿಂಕ್ ಆಗಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದು ನಾವು ಸ್ಪೆಗಟಿ ಕೂಡ ತಗೊಂಡಿದ್ವಿ, ಎಲ್ಲ ವೆಜ್ಜೀಸ್ ಹಾಕಿ ತುಂಬಾ ಆಲಿವ್ಸ್ ಹಾಕಿ ಸ್ಪೆಗಟಿ, ವೈಟ್ ಸಾಸ್ ಸ್ಪೆಗಟಿ. ಆಮೇಲೆ ಈಗ ಪಿಜ್ಜಾ ಹೇಗಿದೆ ಟೇಸ್ಟ್ ಮಾಡಿ ನೋಡೋಣ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಅದ್ರಲ್ಲಿ ಬಂದು ಕ್ಯಾಪ್ಸಿಕಮ್ಮು, ಆಮೇಲೆ ಟೊಮ್ಯಾಟೊ, ಆಲಿವ್ಸು, ಬೆಲ್ ಪೆಪ್ಪರ್ಸ್, ಬೇರೆ ಬೇರೆ ಕಲರ್ಡ್ ಬೆಲ್ ಪೆಪ್ಪರ್ಸ್, ಪೈನಾಪಲ್, ಆಲಪಿನೋಸ್ ಎಲ್ಲ ಹಾಕಿದ್ರು. ಆಮೇಲೆ ಚೀಸು, ಕಡಿಮೆ ಚೀಸ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ತುಂಬಾ ಟೇಸ್ಟ್ ಆಗಿತ್ತು. ಆಮೇಲೆ ನಾವು ಇಟಾಲಿಯನ್ ರೆಸ್ಟೋರೆಂಟ್ಸ್ ಹೋದಾಗ ಒಂದ್ ಥಿಂಗ್ ಏನಂದ್ರೆ, ಈ ಚಿಲ್ಲಿ ಸಾಸ್ ನಮ್ಗೆ ಇರ್ಲೇಬೇಕು. ಚಿಲ್ಲಿ ಸಾಸೇ ಒಂದ್ ಸ್ಪೆಷಾಲಿಟಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಮೈಲ್ಡ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಚಿಲ್ಲಿ ಸಾಸ್ ಹಾಕೊಂಡೇ ನಾವು ತಿನ್ನೋದು. ಹಾಕೊಂಡು ತಿಂದ್ವಿ. ನಾವು ರೆಡಿ ತಂತ ಚಿಲ್ಲಿ ಸಾಸ್ ಮನೇಲಿ ಒಂದ್ಸಲಿ ಟ್ರೈ ಮಾಡಿದ್ವಿ, ಅಂತ ಚೆನ್ನಾಗಿರಲ್ಲ. ಇವ್ರು ಮೋಸ್ಟ್ಲಿ ಇಲ್ಲೇ ರೆಸ್ಟೋರೆಂಟ್ ಅಲ್ಲೇ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಚಿಲ್ಲಿ ಸಾಸ್ ಜೊತೆ ಆ ಖಾರದ ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ.
ಬೈಟ್ ತಗೋತಾ ಇದ್ದಂಗೆ ಬಹಳ ಟೇಸ್ಟ್ ಆಗಿತ್ತು. ಸ್ಪೈಸು, ವೆಜ್ಜೀಸು ಎಲ್ಲ. ಆಮೇಲೆ ಊಟ ಮಾಡಿ ಮುಗಿಸಿದ ತಕ್ಷಣ ನನ್ನ ಮೊಮ್ಮಗಳು ಆಚೆ ಗಾರ್ಡನ್ ಅಲ್ಲಿ ಒಂಚೂರು ಆಟ ಆಡ್ತೀನಿ, ಓಡಾಡ್ತೀನಿ ಅಂತ ಓಡಾಡ್ತಾ ಇದ್ಲು. ಸರಿ, ನಾವ್ ಅವಳು ನೋಡ್ಕೊಂಡು ಹಂಗೆ ಒಂದ್ ಫ್ರೆಶ್ ಏರ್ ವಾಕ್, ಊಟ ಆದ ತಕ್ಷಣ ವಾಕ್ ಹೋಗಿ ಅಭ್ಯಾಸ ನಮ್ಗೆ. ಸೊ ಅವಳು ಓಡ್ತಾ ಇದ್ಲು, ನಾವ್ ಫ್ರೆಶ್ ಏರ್ ಒಂದ್ ವಾಕ್ ಮಾಡಿ ಅಷ್ಟೇ ಅಲ್ಲಿಂದ ಹೊರಡಕ್ ರೆಡಿ ಆದ್ವಿ. ಹೊರಡ್ತಾ ಇದ್ದಂಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು, ಸಣ್ಣದಾಗಿ ಮಳೆ. ಸೊ ಇನ್ನೂ ಚೆನ್ನಾಗಾಯ್ತು ವೆದರು. ಸೊ ಮಳೆನ ಎಂಜಾಯ್ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ವಾಪಸ್ ಹೋಗೋಣ ಅಂತ ಹೊರಟ್ವಿ. ಹೊರಡ್ತಾ ಹಂಗೆ ಆ ಕಡೆ ನೋಡಿದ್ರೆ ಇನ್ನೂ ಅವ್ರದ್ದು ಪ್ರಾಪರ್ಟಿ ಲೆಫ್ಟ್ ಸೈಡ್, ರೈಟ್ ಸೈಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ, ಓಡಾಡಕ್ಕೆ ತುಂಬಾ ಜಾಗ ಇತ್ತು. ಬಟ್ ನಮ್ಗೆ ಅಷ್ಟೇ ಟೈಮ್ ಇತ್ತು. ಹೋಗಿ ನಮ್ಗೆ ಬೇರೆ ಮನೆಗೆ ಹೋಗಿ ಸಂಜೆ ಸ್ವಲ್ಪ ದೇವಸ್ಥಾನ ಹೋಗೋ ಎಲ್ಲ ಪ್ಲಾನ್ಸ್ ಇತ್ತು. ಸೊ ಹಂಗಾಗಿ ಮತ್ತೊಂದ್ಸಲ ಬರೋಣ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ಹೊರಟು ಬಿಟ್ವಿ. ಸೊ ಈದ್ ರೆಸ್ಟೋರೆಂಟ್ ಹೆಸರು ಬಂದು ಬಿವ್ಯಾನೋಸ್ ಅಂತ. ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಕಾಮೆಂಟ್ ಅಲ್ಲಿ ಬೇಕಾದ್ರೆ ರೆಸ್ಟೋರೆಂಟ್ ಹೆಸರು ಹಾಕ್ತೀನಿ, ನೋಡ್ಕೊಳ್ಳಿ. ಸರಿ, ಅಲ್ಲಿಂದ ಹೊರಟ್ಬಿಟ್ಟು ನಾವು ಸಂಜೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸಂಜೆ ಈಗ ಟೆಂಪಲ್ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಸಿಡ್ನಿ ಮುರುಗನ್ ಟೆಂಪಲ್ ಅಂತ ತುಂಬಾ ಫೇಮಸ್. ಸೊ ಅಲ್ಲಿಂದ ನಾವು ಹೊರಟಿದ್ದು ಮುರುಗನ್ ಟೆಂಪಲ್ಗೆ. ನಾವು ಅವಾಗ ಫೋರ್ಟ್ ನೈಟ್ಲಿ ಒನ್ಸು ಅಥವಾ 3 ವೀಕ್ಸ್ ಒನ್ಸು ನಮ್ಗೆ ಟೆಂಪಲ್ ಹೋಗೋದಂದ್ರೆ ಬಹಳ ಇಷ್ಟ. ಸೊ ಹೊರಟ್ಬಿಡ್ತೀವಿ. ಸೊ ನಮ್ಮ ಮನೆಯಿಂದ ಇದು ಮನೆಗಳ್ದು ಒಂದು ಸುಮ್ನೆ ರೋಡ್, ಮನೆಗಳ್ದು ವ್ಯೂ ತಕ್ಕೊಂಡ್ ಹೊರಟ್ವಿ. ಸೊ ಈಗ ಟೆಂಪಲ್ಗೆ ಹೋಗಿ ಸಂಜೆ ಆಯ್ತು, ಇನ್ನೇನು ವೀಕೆಂಡ್ ಸ್ಯಾಟರ್ಡೆ ಮುಗ್ದೋಗುತ್ತೆ. ಸೊ ಹೋಗ್ ಬಂದು ನೈಟು ಎಲ್ಲರೂ ಸ್ವಲ್ಪ ಮೂವೀಸ್ ನೋಡೋಣ, ಮೂವಿ ನೈಟ್ ಅಂತ ಮಾಡ್ತೀವಿ ಮನೇಲಿ. ನಮ್ಮ ಮೊಮ್ಮಗಳು ತುಂಬಾ ಇಷ್ಟ, ಅವಳಿಗೋಸ್ಕರ. ಸೊ ಅದೆಲ್ಲ ಪ್ಲಾನ್ ಮಾಡಿದೀವಿ ನೈಟ್ಗೆ. ಈಗ ಸದ್ಯಕ್ಕೆ ಟೆಂಪಲ್ ಹೋಗೋಣ ಅಂತ ಹೊರಟ್ವಿ. ಇದೇ ಬಂದು ಸಿಡ್ನಿ ಮುರುಗನ್ ಟೆಂಪಲ್ ಅಂತ. ಮುರುಘ ದೇವ್ರು ಒಳಗಡೆ. ಮುರುಘ ಅಂದ್ರೆ ನಮ್ದು ಸುಬ್ರಹ್ಮಣ್ಯ ಸ್ವಾಮಿ. ತುಂಬಾ ಚೆನ್ನಾಗಿದೆ ಒಳಗಡೆ ಕ್ಯಾಮ್ರಾ ಬಿಡಲ್ಲ, ಸೊ ಒಳಗಡೆ ಏನು ನಾನು ತೋರ್ಸಕ್ ಆಗಲ್ಲ. ಬಟ್ ಇದು ಆಚೆ ಕಡೆಯಿಂದ ಟೆಂಪಲ್ ವ್ಯೂ. ತುಂಬಾ ಬ್ಯೂಟಿಫುಲ್ ಟೆಂಪಲ್. ಮಳೆ ಬಂದು ವೆದರು ತುಂಬಾ ಚೆನ್ನಾಗಾಗ್ಬಿಟ್ಟಿತ್ತು. ಹೋಗಿ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಎಲ್ಲ ಮುಗಿಸಿ ಟೆಂಪಲ್ದೆಲ್ಲ ಒಂದ್ ಸುತ್ತ ಮಾಡಿ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಮನೆಗೆ. ಅಲ್ಲಿಂದ ಇದು ಮತ್ತೆ ನಾವು ನೈಟು. ಸೊ ಈ ಸೀನ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರ್ಬೇಕು ನಾವ್ ಯಾವ ಮೂವಿ ನೋಡ್ತಾ ಇದೀವಿ ಅಂತ. ಇದು ಬಂದು ನಾವು ಕಾಂತಾರ 2 ನೋಡ್ತಾ ಇದೀವಿ. ಇದು ಥಿಯೇಟರ್ಗೆ ಹೋಗು ಮೂವಿ ಆಲ್ರೆಡಿ ನೋಡಿದ್ವಿ ನಾವು. ಇರ್ಲಿ ಮೂವಿ ನೈಟ್ ಅಲ್ಲಿ ಇವತ್ತು ಈ ವೀಕೆಂಡ್ ಇದ್ ನೋಡೋಣ ಅಂತ ಕಾಂತಾರ ನೋಡ್ತಾ ಇದ್ವಿ. ನಮ್ಗೆಲ್ಲ ತುಂಬಾ ಫೇವ್ರೆಟ್ ಮೂವಿ ಕಾಂತಾರ ಸೀರೀಸ್. ನನ್ ಮೊಮ್ಮಗಳಿಗೆ ಅವಳು ಏನ್ ನೋಡಲ್ಲ, 10 ನಿಮಿಷ ಪಾಪ್ಕಾರ್ನ್ ತಿನ್ನೋರ್ಗು ನೋಡ್ತಾಳೆ, ಆಮೇಲೆ ಮಲ್ಕೊಂಡ್ ಬಿಡ್ತಾಳೆ. ಅವಳೇನು ನೋಡಲ್ಲ ಜಾಸ್ತಿ, ನಾವೇ ಫುಲ್ ಫಿಲಮ್ ನೋಡಿ ಮಲ್ಕೋತೀವಿ. ಸರಿ, ಅವಳಿಗೆ ಇಷ್ಟ ಇದೆಲ್ಲ ಮೂವಿ ನೈಟು, ಈ ವೈಬ್ ಇಷ್ಟ ಅಷ್ಟೇ. ಮನೇಲಿ ನಾವೆಲ್ಲ ಕೂತು ನೋಡೋದು ಅದಿಷ್ಟ, ಅದಕ್ಕೆ ಅವಳು ಎಂಜಾಯ್ ಮಾಡ್ತಾಳೆ. ಸರಿ, ನಾವು ಅಷ್ಟೇ, ನಮಗೂ ತುಂಬಾ ಇಷ್ಟ. ಸರಿ, ಅದ್ ಮಾಡಿ ಇದು ನೆಕ್ಸ್ಟ್ ದಿವಸ ಸಂಡೇ. ಸಂಡೇ ಸ್ವಲ್ಪ ನಾವು ವೆಜಿಟಬಲ್ ಶಾಪಿಂಗ್ ಹೋಗ್ತಾ ಇದೀನಿ ಬೆಳಗ್ಗೆನೆ ಎದ್ದು, ಬ್ರೇಕ್ಫಾಸ್ಟ್ ತಿಂದು. ಸೊ ಅಲ್ಲಿಗೆ ನಿಮ್ನ ಕರ್ಕೊಂಡು ಹೋಗ್ತೀನಿ. ಇತ್ ನಮ್ಮ ಮನೆ ಹತ್ರನೇ ಇರೋದೊಂದು ಆಪಲ್ ಮಾಲ್, ಬಿಗ್ ಆಪಲ್ ಅಂತ. ಇಲ್ಲಿಗೆ ಹೋಗಿ ಸ್ವಲ್ಪ ಈ ವೆಜ್ಜೀಸ್ ಎಲ್ಲ ನಾವ್ ಇಲ್ಲಿಂದಾನೇ ತಗೊಳ್ಳೋದು. ಫ್ರೆಶ್ ಆಗಿರುತ್ತೆ ಅಂತ. ನಮ್ದು ಇಂಡಿಯನ್ ವೆಜ್ಜೀಸ್ ಸ್ವಲ್ಪ ಸಿಗುತ್ತೆ, ಬೇರೆ ಕಡೆ ಎಲ್ಲ ಸಿಗದೆ ಇರೋದು. ಬೆಂಡೆಕಾಯಿ, ತೊಂಡೆಕಾಯಿ, ಹೀರೆಕಾಯಿ, ಆತರ ವೆಜ್ಜಸ್ ಸಿಗುತ್ತೆ ಅಂತ ಇಲ್ಲೇ ಸ್ಪೆಸಿಫಿಕ್ ಹೋಗ್ತೀವಿ. ಅಲ್ಲಿ ಆಚೆನೆ ವೆಜ್ಜೀಸ್, ಆಚೆನೆ ಇವರು ಸ್ವಲ್ಪ ಸ್ನಾಕ್ಸ್ ಎಲ್ಲ ಮಾಡ್ತಾರೆ. ಸಮೋಸ, ಪಾನಿಪುರಿ, ಕಚೋರಿ, ಅಲ್ಲಿ ವಡಾಪಾವ್. ನಾವಿಲ್ಲಿ ಬಂದ್ರೆ ವಡಾಪಾವ್ ಒಂದೇ ತಿನ್ನೋದು, ನಮ್ಗೆ ತುಂಬಾ ಇಷ್ಟ. ಈಗ ನಿಮ್ಗೆ ಒಂದು ತೋರಿಸ್ತೀನಿ. ಇದು ಬಂದು ಇಲ್ಲಿಂದ ಕೋಕೋನಟ್, ಇಲ್ಲಿಂದ ಎಳ್ನೀರು. ಇಲ್ಲಿ ಸಿಗದೆ ಈ ತರ ಇಂಡೋನೇಷ್ಯಾ ಅಂತ ಬರುತ್ತೆ ಅನ್ಸುತ್ತೆ. ಸೊ ಅಲ್ಲಿ ಮೇಲ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಒಡ್ದಿ ತಿನ್ನೋದು. ಸೊ ಇಲ್ಲಿ ನೀವು ಎಳ್ನೀರ್ ಕುಡಿಬೇಕಾದ್ರೆ ಇದೇ ಹಿಂಗೆ ಸಿಗೋದಿಲ್ಲಿ ಕೋಕೋನಟ್ ವಾಟರ್. ಆಮೇಲೆ ನಾವು ಒಂದು ವಡಾಪಾವು, ಆಮೇಲೆ ಅದು ಶುಗರ್ ಕೇನ್ ಜ್ಯೂಸ್. ಶುಗರ್ ಕೇನ್ಗೆ ಜಿಂಜರ್, ಲೆಮನ್ ಹಾಕಿ ಮಾಡ್ತಾರೆ. ಫ್ರೆಶ್ ಅಲ್ಲಿ ನಿಮ್ ಕಣ್ಣೆದ್ರಿಗೆ ಮಾಡಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ.
ಸೊ ಶುಗರ್ ಕೇನ್ ಜ್ಯೂಸ್ ತಗೊಂಡು ವಡಾ ಪಾವ್, 2 ವಡಾ ಪಾವ್ ತಗೊಂಡ್ವಿ. ತುಂಬಾ ಫ್ರೆಶ್ ವಡಾನು ಅಲ್ಲೇ ಅವಾಗ್ಲೇ ಮಾಡಿ, ಫ್ರೆಶ್ ಚಟ್ನಿ ಎಲ್ಲ ಮಾಡಿ ಫ್ರೆಶ್ ಆಗಿ ಕೊಡ್ತಾರೆ, ತುಂಬಾ ಚೆನ್ನಾಗಿರತ್ತೆ. ನಾವ್ ಯೂಶಲಿ ವೆಜಿಸ್ ತರಕ್ ಹೋದಾಗ ತಗೋತೀವಿ, ಒಂದ್ ತಗೊಂಡು ನಾನು ನನ್ ಮಗಳು ತಗೋತೀವಿ, ಇಲ್ಲ ಅಪ್ರೂಪಕ್ಕೆ 2 ತಗೋತೀವಿ. ಬಟ್ ಇವತ್ತಿರ್ಲಿ ಅಂತ 2 ತಗೊಂಡಿದೀವಿ. ಈಗ ಹೋಗಿ ಅದ್ ತಿಂದು ಫಸ್ಟ್ ಬೈಟ್ ತಗೋತಿದ್ದಂಗೆ ಬಹಳ ಚೆನ್ನಾಗಿರುತ್ತೆ. ಚಿಲ್ಲಿ ಖಾರ ಇರಲ್ಲ, ಮೈಲ್ಡ್ ಆಗಿರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ತಿಂದು, ವಡಪಾವ್ ತಿಂದು, ಜ್ಯೂಸ್ ಕುಡ್ದು, ತರಕಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು, ಹಂಗೆ ಇಂಡಿಯನ್ ಸ್ಟೋರ್ಗೂ ಹೋಗಿ ಸ್ವಲ್ಪ ಅದೇ ತರಕಾರಿ ಮಾಲ್ ಅಲ್ಲೇನೆ ಇಂಡಿಯನ್ ಸ್ಟಾಲ್ ಇದೆ. ಇಂಡಿಯನ್ ಸ್ಟೋರ್ ಅಲ್ಲಿ ಸ್ವಲ್ಪ ನಮ್ ಇಂಡಿಯನ್ ಐಟಮ್ಗಳು ಬೇಕಿತ್ತು. ಇದ್ದು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಆತರ, ಕಡ್ಲೆ ಬೀಜ, ಆಮೇಲೆ ನೂಡಲ್ಸ್. ನಮ್ಮ ಮನೇಲಿ ಯಾರು ನೂಡಲ್ಸ್ ತಿನ್ನಲ್ಲ. ನನ್ನ ಮೊಮ್ಮಗಳು ಯಾವಾಗಾದ್ರೂ 2-3 ತಿಂಗಳಿಗೆ ಒಂದ್ಸಲಿ ಕೇಳ್ತಾಳೆ. ಸೊ ಅದಕ್ಕೆ ನಾನು ಇಟ್ಟಿರ್ತೀನಿ ಎಮರ್ಜೆನ್ಸಿ. ಅವಳು ಏನಾದ್ರು ಕೇಳ್ದಾಗ ಕೊಡೋಣ ಅಂತ. ಅವಳಿಗೆ ನೂಡಲ್ಸ್ ಏನ್ ಅಷ್ಟು ಇಷ್ಟ ಆಗಲ್ಲ, ಮ್ಯಾಗಿ ನೂಡಲ್ಸ್. ಆಮೇಲೆ ಕಡ್ಲೆ ಪಪ್ಪು. ನಮ್ಮ ಮನೇಲಿ ದೋಸೆನೆ ಯೂಶಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ದೋಸೆಗೆ ಚಟ್ನಿಗ್ ಬೇಕೇ ಬೇಕಲ್ಲ, ಹಂಗಾಗಿ ಕಡ್ಲೆ ಪಪ್ಪು ತಗೊಂಡು, ಆಮೇಲೆ ಫ್ರೆಶ್ ವೆಜೀಸ್ ಸಿಗತ್ತೆ. ಸೊಪ್ಪು ತಗೊಂಡ್ ಬಂದೆ. ತುಂಬಾ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ದೊಡ್ಡ ಕಂತು ತಂದಿಟ್ಬಿಟ್ರೆ ನಮ್ಮ ಮನೆಗೆ 1 ವೀಕ್ 2 ವೀಕ್ಸ್ ಹತ್ತತ್ರ ಬರುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು. ಆಮೇಲೆ ಇದ್ ಬಂದು ಆಮ್, ಕೀರಾ ಸೊಪ್ಪು ಅಂತ, ನಿಮಗ್ ಗೊತ್ತು, ದಂಟಲ್ಲೇ ಕೆಂಪು ದಂಟು, ಕೀರಾ ಸೊಪ್ಪು. ಆಮೇಲೆ ಟೊಮ್ಯಾಟೊ 1 ಬ್ಯಾಗ್ ತಂದ್ರೆ ಸಾಕಾಗಲ್ಲ, ಮಧ್ಯೆ ವಾರಕ್ ಫುಲ್ಲು, ಮತ್ತೆ ಇನ್ನೊಂದ್ಸಲಿ ತರ್ಸ್ಕೊತೀನಿ. ಆಮೇಲೆ ಉಡ್ಲಿಕಾಯಿ, ಫ್ರೆಶ್ ಉಡ್ಲಿಕಾಯಿ ಇತ್ತು, ಸೊ 2 ಪ್ಯಾಕೆಟ್ ತಂದೆ, ಪಲ್ಯ ಮಾಡಕ್ಕಾಗತ್ತೆ ಅಂತ. ಆಮೇಲೆ ಬೆಂಡೆಕಾಯಿ, ಅದು 2 ತಂದೆ. 1 ಪ್ಯಾಕೆಟ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ, ಸೊ ಏನು ನ್ಯೂಟ್ರಿಷನ್ ಸಿಗಲ್ಲ, ಹಂಗಾಗಿ 2 ಪ್ಯಾಕೆಟ್. ಆಮೇಲೆ ಬದ್ನೆಕಾಯಿ, ನನ್ ಮಗಳು ಬಹಳ ದಿವಸದಿಂದ ವಾಂಗಿ ಬಾತ್ ಮಾಡಿ ಅಂತ ಕೇಳ್ತಿದ್ಲು, ಅದಕ್ಕೆ ಅದ್ ತಂದಿದ್ದೀನಿ.